ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತೀರ್ಥ ನೀನ್ ಅತಿಯಾಗಿ ಮಾತಾಡ್ತಾ ಇದೀಯಾ, ಸಾಕ್ ನಿಲ್ಸು. ನೀನ್ ಮಾತಾಡುವಂತ ಯಾರು ಫೋರ್ಸ್ ಮಾಡಿದ್ದು? ನಿಂಗೆ ಮನೇಲಿರೋದಕ್ಕೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ಸುಮ್ಮನ ಅವ್ರಿಗೂ ಇದೆ. ಯಾವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯೋ ನೀನು? ನಾವ್ಯಾರೋ ಅವಳನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಜೈ ನೀನ್ ಸುಮ್ನಿರು, ನಡಿ ರೂಮ್ಗೆ ನಡಿ. ಎಲ್ಲ ಹುಚ್ಚಿಡ್ತಿರ್ಬೇಕು, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾರೆ. ನಾನು ಹೇಳಲಿಲ್ವಾ, ಅವರಿಬ್ರು ಹೆಚ್ಚಿಗೆ ಸಮಯ ಕಳೆದಷ್ಟು ಅವರಿಬ್ರು ಮಧ್ಯೆ ಬಾಂಡಿಂಗ್ ಬೆಳೆಯುತ್ತೆ, ತೀರ್ಥಂಗೆ ಅವಳನ್ನ ಕಳಿಸೋದು ಕಷ್ಟ ಆಗುತ್ತೆ ಅಂತ. ಇದೇ ಅದ್ರ ಪರಿಣಾಮ. ನಾವು ಅವಳನ್ನ ಈಗ ಕಳಿಸ್ದೆ ಆವತ್ತೇ ಆಚೆ ಕಳಿಸಿದ್ರೆ ಇಷ್ಟೆಲ್ಲ ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಿರುಗಿ ನೋಡಲ್ಲ ಹಂಗೋಯ್ತವನೆ ಅಲ್ಲ, ಯಾವ ನನ್ ಕಡೆ ತಿರುಗೇ ನೋಡಲ್ಲ ಅಂತವೆ. ಕೆಲ್ಸ ಇದ್ದಾಗ ವಿದ್ಯಕ್ಕ ಅಂತ ಬಂದ್ ಕಾಲ್ ನೆಕ್ತಾ ಇದ್ವು. ಯಾರು ನಮ್ಮನೆ ಮೆಟ್ಲೆ ಹತ್ತಲ್ಲ ಅಂತವಲ್ಲ. ಬಾಬಾ ನೋಡು ಹೆಂಗಾಗ್ತಾಳ ನೋಡು, ತಿರುಗೇ ನೋಡಲ್ಲ ಅಂತಾಳೆ. ಏಯ್ ನಿಮ್ಮನ್ನೆಲ್ಲ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಒಬ್ಬೊಬ್ರಿಗೆ ಇದೆ ನಿಮಗೆ ಹಬ್ಬ. ಓ ಈ ಶ್ರೀದೇವಿ ಕಾಲೋನಿ ಬನ್ನಿ. ಯಾಕ್ಲಾ ಹೋಗ್ದೀಯಾ? ಮಗನ ತ್ಯಾಗ ಕಾಪಾಡಕ್ ಬಿಟ್ಟ ಅಂದ್ರೆ ಮಗ ಊದ್ಕೊಂಡ್ಬಿಡ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ನ ಯಾರು ಮಾತಾಡಿಸ್ತಾ? ಹೋಗಮ್ಮ ಹೋಗು. ಏಯ್ ನನ್ನೇ ಹೋಗಂತ ನನ್ ಮಗನ ನಿನಗಿದೆ ಮಾಡ್ತೀನಿ. ಓ ಇಷ್ಟು ತಿರುಗ್ಬಿಡಿ. ಯಾವಲ್ಲ ನನಗೆ ಕಲ್ಲಲ್ಲಿ ಹೊಡೆದಿದ್ದು ಮಾಡ್ತೀನಿ ನನ್ನ ಮಕ್ಕಳ. ಏಯ್ ಅಮ್ಮ ಬಾಬಾ ಈಡ್ದಪ್ಪ ಕಲ್ಲಲ್ಲಿ ಹೊಡೆದ್ರ ನನ್ನ ಮಕ್ಕಳ. ಯಾವಲ್ಲ ಏಯ್ ನೀನೇನೆ ನೋಡು ತಿರ್ನೊಳ್ಳೆ ಹೋಗ್ತಾಳೆ. ಏಯ್ ಬೇತಾಳ ನನ್ನ ಮಗನೇ ಬಾರ್ಲಾ ಇಲ್ಲಿ. ಯಾವಲ್ಲ ನಂಗೆ ಕಲ್ಲಲ್ಲಿ ಹೊಡೆದಿದ್ದ? ನನಗೆ ಹೆಂಗ್ ಗೊತ್ತು? ಹೌದಾ? ಗೊತ್ತಿಲ್ಲ. ಮಾಡ್ತೀನಿ ನಿನಗೆ. ಓ ಶ್ರೀದೇವಿ ಕಾಲೋನಿ ಬಂಡಿ ಬೀಸಿ ಅಮ್ಮನಿಗೆ ಕಲ್ಲಲ್ಲಿ ಹೊಡಿತೀರಾ? ನನ್ನ ಹತ್ರ ದುಡ್ಡು ತಿಂದು ನನ್ಗೆ ಕಲ್ಲಲ್ಲಿ ಹೊಡಿತಾರೆ ನನ್ನ ಮಕ್ಕಳ. ಅಯ್ಯೋ ಏನ್ ಬಂದು ತೌಕಿ ಬಟ್ಟೆ ತೌಕಿ ರೋಗ ಅಂತೀನಿ ನಾನು. ಏನ್ ಮೆರಿ ಯಾಕ್ಲಾ ತೆಗಿನ ಕೈನ ಏನ ಮೆರೆದಿಯಾ? ದಾರಿ ಬಿಡಕ್ ಏನ್ ರೋಗ ಅಂತೀನಿ ನಿನ್ಗೆ? ನೀನೇನ್ ದೊಡ್ಡ ಟ್ಯಾಂಕರ್? ಆ ಕಡೆ ಜಾಗ ಇಲ್ವಾ? ಹೋಗು. ಯಾರನ್ನ ಟ್ಯಾಂಕರ್ ಅಂತೀಯ ನೀನು? ಕೊಟ್ಟ ಅಂದ್ರೆ ನೋಡಿ ಇವಾಗ. ಓ ದಾರಿ ಬಿಡಕ್ಕಿಲ್ಲ ಅಂತಾನೆ. ಮನುಷ್ಯರು ವಾಸ ಮಾಡೋ ನಮ್ಮ ಕಾಲೋನಿಲಿ ನಿನ್ನಂತ ದೇವಗಳಿಗೆ ಏನ್ ಕೆಲಸ? ಎಲ್ಲಾರ ಸ್ಮಶಾನದಲ್ಲಿ ಹೋಗು. ಯಾರನ್ನ ನೀನು ದೇವ ಅಂದ್ಯಾ? ನಿನಗೆ ಯಾಕ್ ಬಾಳ ನಿಗಿರ್ತಿಲ್ಲ? ಅಡ್ ಕಸ್ಬಿಡ ಮಗ್ನೆ ನಿನ್ನ ಮಾಡ್ತೀನಿ ಇರು ನೀನು. ಏ ವಿಜಯಮ್ಮ, ಇದು ಸರಿ ಇರಲ್ಲ ನೋಡು. ಏನೇ ಕುಳಿ ಯಾಕೆ ಗಂಟ್ಲಾರ್ಕೊಂಡಿಯ? ಏನ್ ಸಮಾಚಾರ? ಏನೇ ಈ ರಸ್ತೆ ನಿಮ್ಮ ಅಪ್ಪಂದ? ಅಲ್ಲ ನಾನು ಮುಂದೆ ಉಸಿರು ಬಿಡಕ್ಕೂ ಎದುರ್ತಾ ಇದ್ದಳು, ಈಗ ನಮ್ಮ ಅಪ್ಪನವ್ರಿಗೂ ಬಂದ್ಬಿಟ್ಟೆ. ಲೇ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರೇನ್ರಿ? ಒಬ್ಬೊಬ್ರಿಗೆ ಇದೆ ನಿಮಗೆ. ಓ ಏನ್ರಿ ಏನ್ ಇಟೋನ್ ಬರ್ತಿದ್ರಿ ಎಲ್ರು? ಯಾಕೆ? ಏ ವಿಜಯಮ್ಮ ಹೋಗಿ ನಿನ್ ಜೊತೆ ಮಾತಾಡೋ ದರಿದ್ರ ಬಂದೈತಲ್ಲ ನಮ್ಮ ಕರ್ಮ. ನಿಮ್ ಮಾಡಿರೋ ಕರ್ಮಗಳಿಗೆ ನಿನ್ನ ಮಗ ಹೋಗಿ ಜೈಲಲ್ಲಿ ಕೊಳಿತಾವ ನೋಡು. ಅದಕ್ಕೆ ದೇವ್ರ ದೊಡ್ಡವನು ಅನ್ನೋದು. ಹೋಗಮ್ಮ. ಲೇ ಮುದಿರಾಮಯ್ಯ ನೋಡ್ತಾ ಇರು 2 ದಿನದಲ್ಲಿ ನನ್ನ ಮಗನ ಜೈಲಿಂದ ಹೆಂಗ್ ಆಚೆ ಕರ್ಕೊಂಡ್ ಬರ್ತೀವಿ ಅಂತ. ಏಯ್ ನಾಲ್ಗೆ ಬಿಗಿ ಹಿಡ್ದು ಮಾತಾಡು, ಇಲ್ಲ ವಯಸ್ಸಾದವಳು ಅಂತ ನೋಡ್ದೆ ಕೆನ್ನೆ ಮೇಲೆ ಬಾರಿಸ್ಬಿಡ್ತೀನಿ. ಓ ಬಾರಿಸ್ಬಿಡ್ತೀಯಾ? ಕೈಗೆ ಎಡ್ಕುತ್ತ ನೋಡು. 3 ಅಡಿ ಇಲ್ಲ ನನ್ನನ್ನ ಬಾರಿಸ್ಬಿಡ್ತಾಳಂತೆ. ಲೇ ನಿಂತ್ಕೊಳ್ಳೆ. ಏಯ್ ಮುಚ್ಚಮ್ಮ ಬಾಯ್ನ. ಎಷ್ಟು ಧೈರ್ಯ ಇದ್ರೆ ನೀನು ನಿನ್ ಮಗ ನಮ್ ಕೌನ್ಸಿಲರ್ ಸಾಹೇಬ್ರನ್ನ ಕೊಲ್ಲೋದಕ್ ನೋಡಿದ್ರೆ? ನಿನ್ ಮಗ ಜೈಲಿಂದ ಹೊರಗ್ ಬರ್ಲಿ, ಕತ್ತರಿಸಿ ಬಿಸಾಡ್ತೇವೆ. ಕತ್ತರಿಸ್ಬಿಡ್ತೀಯ ಬಾರೆ ಸುಂದ್ರಿ. ಕತ್ತರಿಸ್ತಾಳೆ ಪಾಪ. ನನ್ ಮಗ ಕೋಳಿನ ಕೂರಿನ ನೋಡು ನೀನ್ ಕತ್ತರಿಸಿ ಹಾಕಕ್ಕೆ ಹೋಗಲೇ. ಬಂದ್ಮೇಲೆ ಗೊತ್ತಾಗುತ್ತೆ ಕುರಿನಾ ಕೋಳಿನ ಅಂತ. ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿಸ್ಲಿಲ್ಲ ಅಂದ್ರೆ ನಾವೆಲ್ಲ ಶ್ರೀದೇವಿ ಕಾಲೋನಿ ಜನಗಳೇ ಅಲ್ಲ. ಬಾರಮ್ಮ ರೌಡಿ ಬೇಕಮ್ಮ, ನೀನೊಬ್ಳು ಕಮ್ಮಿ ಆಗಿದೆ ನೋಡು. ಏನ್ರೆ ಏನು ಎಲ್ರು ಇಷ್ಟೋ ನಿಗಿರ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಏನ್ ಈ ಬಡ್ಡಿ ವಿದ್ಯಮ್ಮ ಅಂದ್ರೆ ಇಷ್ಟೋ ಚಂದ್ರ ಆಗ್ಬಿಟ್ಲ ನಿಮ್ಗೆ? ಏಯ್ ನಾನೇ ಸುಮ್ನೆ ಇರ್ತೀನಿ
ಸುಮ್ಮನೆ ಕೌನ್ಸಿಲರ್ ಸಾಹೇಬ್ರು ಹೇಳಿದ್ದಾರೆ ಅಂತ ಸುಮ್ಮನೆ ಇದೀವಿ. ಇಲ್ಲ ಅಂದಿದ್ರೆ ನಿನ್ನ ಮಗನ್ನ ತುಂಡು ಮಾಡಿ ಬಿಸಾಕ್ತಾ ಇದ್ವಿ ಗೊತ್ತಾ? ಮಾತಾಡ್ತೀರೇನ್ರು? ಎಲ್ರು ಇಟೋ ನಿಗ್ರಕೊಂಡು ಮಾತಾಡ್ತೀರಾ? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀರೋ ಅವ್ರೆಲ್ರು ನಾಳೆ ಒಳಗ್ ಕಕ್ಲಿ ಅಂದ್ರೆ ಹೆಂಗ್ ಕಕ್ಕಿಸ್ತೀನಿ ನೋಡ್ತಾ ಇರ್ರಿ. ಮುಚ್ಚಮ್ಮ ಬಾಯ್ನ. ಬಾಯಿಗೆ ಲಕ್ಕೋ ಹೊಡಿಯ. ಪದೇ ಪದೇ ಸಾಲ 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 ಅಂತ ರಾಗ ಆಡ್ತಿರ್ತೀಯ. ಬಡ್ಡಿ ಸಮೇತ ತೀರ್ಸಿಲ್ವ ನಾವು? ಅಣ್ಣನ್ ಪರಿಹಾರಕ್ಕೆ ಅಂತ ಬಂದಿರೋ 10 ಲಕ್ಷ ರೂಪಾಯಿನ ನಿನ್ ಮುಖದ ಮೇಲೆ ಬಿಸಾಕಿ ಕಾಲನಿ ಸಾಲ ಎಲ್ಲ ತೀರ್ಸಿಲ್ವಾ? ಇನ್ನೂ ಸಾಲ ಕೊಟ್ಟಿದ್ದೀನಿ ಅನ್ನೋ ಭ್ರಮೇಲಿದ್ಯಾ? ಹೋಗು. ಬಂದ್ಬಿಟ್ಲು ಮಾನ್ಗೆಟ್ಟೋಳು. ಪದೇ ಪದೇ ಕೂಗಾಡ್ಕೊಂಡು ಶಿವಪ್ಪ ನಡಿ ಕೆಲಸ ನೋಡ್ಕ. ತೀರ್ಥ ನಿಂತ್ಕೋ. ತೀರ್ಥ ನನ್ನ ಮಾತು ಕೇಳು. ನಿಂತ್ಕೊಳ್ಳೋ. ಯಾಕೋ ನಿನ್ಗೆ ಇಷ್ಟೊಂದು ಕೋಪ? ಏನಾಗಿದೆಯೋ ನಿನ್ಗೆ? ತಾಳ್ಮೆಗೂ ಒಂದು ಮಿತಿ ಇದೆಯಮ್ಮ. ನನ್ನ ತಾಳ್ಮೆನ ಎಷ್ಟು ಪರೀಕ್ಷೆ ಮಾಡಬೇಕು ಅದಕ್ಕಿಂತ ಮೀರಿ ಪರೀಕ್ಷೆ ಮಾಡ್ಬಿಟ್ಟಿದ್ದಾರೆ. ಸುಮ್ಮನೆ ಅವರು ಕೆಟ್ಟವರಾಗಿದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇಕಾದ್ರೆ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಅರ್ಥ ಮಾಡ್ಕೋತೀನಿ. ನಮ್ಮ ಮನೆಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದಾರೆ. ಇವ್ರು ಹೀಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಮನುಷ್ಯತ್ವ ಇಲ್ವಾ? ಅವ್ರು ಯಾವತ್ತಾದ್ರೂ ಯಾರಿಗಾದ್ರೂ ಅವಮಾನ ಆಗೋಕ್ ನಡ್ಕೊಂಡಿದಾರ? ನಮ್ಮ ಮನೆಗೋಸ್ಕರ ಎಷ್ಟೊಂದೆಲ್ಲ ಮಾಡಿದಾರಮ್ಮ. ಅವ್ರನ್ನ ಸಹಿಸ್ಕೊಳಕ್ಕಾಗ್ತಲ್ಲ ಅಂತ ಹೇಳ್ತಿದ್ದಾರೆ. ಇವ್ರ ತಲೆ ಬುದ್ಧಿ ಇಲ್ವಾ? ತೀರ್ಥ ನೀ ಹೇಳ್ತಿರೋದೆಲ್ಲ ಸರಿಯಾಗಿ ಇದೆ ಕಣೋ. ಅದನ್ನ ನಾನು ಒಪ್ಕೋತೀನಿ. ನೀನು ಸುಮ್ಮನ್ ವಹಿಸ್ಕೊಂಡು ಮಾತಾಡಿದ್ರಲ್ಲಿ ನನಗೂ ಸಂತೋಷ ಇದೆ ಕಣೋ. ಆದ್ರೆ ಆ ಥರ ಮಾತಾಡಿ ಮನೆಯವ್ರನ್ನೆಲ್ಲ ಎದುರು ಹಾಕೋಬಾರ್ದಲ್ವೇನೋ? ನೀನ್ ಯಾವತ್ತು ಸಾಧನ ಹತ್ರ ಜೈ ಹತ್ರ ಈ ರೀತಿ ಮಾತಾಡಿ ನಾನು ನೋಡೇ ಇರ್ಲಿಲ್ವಲ್ಲೋ? ಅವರು ಅಷ್ಟೇಮ್ಮ, ಹಿಂದೆ ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ. ಅವ್ರೇನ್ ಮಾಡಿದಾರೋ ಅದು ವಾಪಸ್ ಸಿಗ್ತಾ ಇದೆ ಅಷ್ಟೇ. ನೋಡು, ದಡ್ಡಂತರ ಮಾತಾಡ್ಬೇಡ. ಪಾಪ ಕಣೋ ಜೈ, ತುಂಬಾ ನೊಂದ್ಕೊಂಡಿದ್ದಾನೆ. ಯಾಕೆ? ನನ್ನ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಾ? ನಾನು ಕುಸ್ತೋಗಿರೋದು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಾ? ಅಯ್ಯೋ ಹಾಗಲ್ಲ ಕಣೋ. ಆಗ್ತಾ ಇಲ್ಲಮ್ಮ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಈ ಫ್ಯಾಮಿಲಿ ಜಂಜಾಟನ ನನ್ನ ಕೈ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವರು ನನ್ನವರು, ಇವರು ನನ್ನವರು. ನಾನು ಯಾರ ಪರ ನಿಂತ್ಕೊಳ್ಳಿ? ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ನೀನ್ ಯಾರ ಪರ ವಹಿಸ್ಕೊಂಡ್ರು ಅಷ್ಟೇ, ಸುಮಾ ನಿನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ ಕಣೋ, ಅರ್ಥ ಮಾಡ್ಕೋತಾಳೆ. ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲಮ್ಮ. ಅಯ್ಯೋ, ಅವಳು ಮನೆ ಬಿಟ್ಟು ಹೋಗೋದಿಕ್ ಕಾರಣ ನಿಮ್ಮ ಅಪ್ಪ ಕಣೋ. ಇದನ್ನೇ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲಮ್ಮ. ಎಲ್ಲ ಹೊರಟ್ಯೋ? ನೆಮ್ಮದಿ ಹುಡ್ಕೊಂಡು ಹೋಗ್ತಾ ಇದೀನಿ, ಯಾರು ತಡಿಬೇಡಿ. ಜೈ, ಏನ್ ಮಾಡ್ತಿದ್ಯಾ? ಇವನೇನ್ ಅನ್ಕೊಂಡಿದ್ದಾನೆ? ಅಲ್ಲ, ಅಣ್ಣ ಅನ್ನೋ ಮರ್ಯಾದೆ ಕೂಡ ಇಲ್ವಾ? ಇವ್ನು ಆಡಿದ್ದೆ ಆಟನ? ಉಳ್ಕೊಳ್ಳಿ, ಅವನು ಈ ಹೂ ಮಾರೋಳ ಜೊತೆ ಇಲ್ಲೇ ಉಳ್ಕೊಳ್ಳಿ. ಡೋಂಟ್ ಶೇರ್. ಜೈ, ಏನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ನೋಡ್ ಸಾಧನ, ನಮ್ದು ಹೊಸ ಮನೆ ಇದೆಯಲ್ಲ, ಮತ್ತೆ ನಾವ್ ಇಲ್ಲಿರ್ಬೇಕು. ಬಾ, ಅಲ್ಲಿಗೆ ಹೋಗೋಣ. ಅಲ್ಲ, ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇನು? ಮನೆ ಬಿಟ್ಟು ಹೋಗುವಂತದ್ ಏನಾಗಿದೆ ಈಗ? ಇನ್ನೇನಾಗ್ಬೇಕು ಸಾಧನ, ಇನ್ನೇನಾಗ್ಬೇಕು? ನೀನೇ ನೋಡಿದ್ಯ ತಾನೆ ಆ ಹೂ ಮಾರೋಳನ್ನ ವಹಿಸ್ಕೊಂಡು ಅವ್ನು ಏನೆಲ್ಲಾ ಮಾಡ್ತಾ ಇದ್ದಾನೆ, ಹೇಗೆಲ್ಲಾ ಮಾತಾಡ್ತಾ ಇದ್ದಾನಂತ. ಮಾತಾಡಿದ್ದು ನಿನ್ ತಮ್ಮ ಅಲ್ಲ, MLA ಆಗ್ಬೇಕು ಅಂತ ಕನ್ಸ್ಕೊಂಡಿರೋ ರಾಜಕಾರಣಿ. ಸೊ ತೀರ್ಥ ಅವಳ ಪರ ಮಾತಾಡಿದ್ದು ತನ್ನ ಲಾಭಕ್ಕೋಸ್ಕರ. ಆಫ್ಕೋರ್ಸ್ ಅವಳು ಅವನನ್ನ ಇನ್ಫ್ಲೂಯೆನ್ಸ್ ಮಾಡಿದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ಮನೆ ಬಿಟ್ಟು ಹೋಗೋದು ಅದಕ್ಕೆ ಸೊಲ್ಯೂಷನ್ ಅಲ್ಲ. ನೋಡ್ ಸಾಧನ, ಅವ್ನು ಅಂದಿದ್ದನ್ನೆಲ್ಲ ನಾನು ಅನಿಸ್ಕೊಂಡಿರಕ್ ಆಗಲ್ಲ. ನಮ್ಮ ಮನೆ ಇದೆಯಲ್ಲ, ಬಾಲಿಗೆ ಹೋಗೋಣ. ಜೈ, ಕೆಲವೊಂದ್ ಗಾದೆಗಳನ್ನ ನಿಮ್ ಮನೆಯವ್ರನ್ನೆಲ್ಲ ನೋಡಿನೇ ಹೇಳಿರೋದು ಅನ್ಸುತ್ತೆ. ಕೋಪ ಬಂದಾಗ ಮೂಗ್ ಕುಯ್ಕೊಳ್ಳೋದಕ್ಕಾಗತ್ತಾ? ಸಿಟ್ಟು ಬಂತು ಅಂತ ನಾವೇನಾದ್ರೂ ಮನೆ ಬಿಟ್ಟು ಹೋದ್ರೆ ನಮ್ಮನ್ ಯಾರು ವಾಪಸ್ ಈ ಮನೆ ಕರೆಯಲ್ಲಪ್ಪ. ಯಾಕಂದ್ರೆ ಅಷ್ಟೆಲ್ಲ ಪ್ರೀತಿನೂ ಯಾರಿಗೂ ಇಲ್ಲ ನಮ್ಮ ಮೇಲೆ. ಸೊಳ್ಳೆಗೆ ಹೆದರ್ಕೊಂಡು ಮನೇನೆ ಸುಟ್ಟಾಕೋದಕ್ಕಾಗತ್ತಾ? ನೋಡು ಜೈ, ಫ್ಯಾಕ್ಟ್ರಿ ಕಂಟ್ರೋಲ್ ನನ್ನ ಕೈಯಲ್ಲಿದೆ. ಆ ಹುಡುಗಿನ ಮನೆಯಿಂದ ಆಚೆ ಹಾಕಿದೀವಿ. ಮಾವನು ನಮ್ ಕಡೆ ಇದ್ದಾರೆ. ಇನ್ ಸ್ವಲ್ಪ ದಿನ ಅತ್ತೆನೂ ನಮ್ ಕಡೆ ಆಗ್ತಾರೆ.
ತೀರ್ಥನು ಸುಮ್ಮನಾಗ್ತಾನೆ. ಆಮೇಲೆ ಈ ಮನೆ ಅಧಿಕಾರ ನನ್ನ ಕೈಗೆ ಬರುತ್ತೆ, ಈ ಅರಮನೆ ನಮ್ದಾಗುತ್ತೆ. ಅಲ್ಲಿವರೆಗೂ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಇಗ್ನೋರ್ ಮಾಡ್ಬೇಕಾಗತ್ತೆ. ಅಷ್ಟು ಸಹಿಸ್ಕೊಂಡಿರ್ಲಿಲ್ಲ ಅಂದಿದ್ರೆ ಈ ಸಾಧನ ಯಾವತ್ತೋ ಮನೆ ಬಿಟ್ಟು ಹೋಗ್ಬೇಕಿತ್ತು. ನಾವು ಈ ಮನೆಯಲ್ಲೇ ಇರ್ತೀವಿ, ಈ ಮನೆಯಲ್ಲೇ ರಾಜ್ಯಭಾರ ಮಾಡ್ತೀವಿ. ಬಟ್ಟೆನೆಲ್ಲ ವಾಪಸ್ಸಿಡು. ವಿ ಆರ್ ಸ್ಟೇಯಿಂಗ್ ಹಿಯರ್. ಗೆದ್ದಿರೋದು ನಾವೇ. ನೋ ನೋ ನಾನು. ಯಾಕೋ ರಾಜೇಶ ಹಾಗೆ ನೋಡ್ತಿದ್ಯಾ? ಓ, ಸಾಹೇಬ್ರು ಇನ್ನೂ ಬರಲಿಲ್ಲ ಅಂತನಾ? ಅವ್ರಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಕಣೋ ರಾಜೇಶ. ಒಂದು ಪಕ್ಷ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಪಾಪ ಕಣೋ, ಎಲೆಕ್ಷನ್ ಒತ್ತಡದಲ್ಲಿದ್ದಾರೆ ಅನ್ಸುತ್ತೆ. ಸರಿಯಾಗಿ ಮನೆಗೆ ಬರ್ತಿದಾರೋ ಇಲ್ವೋ, ಊಟ ತಿಂಡಿ ನಿದ್ದೆ ಮಾಡ್ತಿದಾರೋ ಇಲ್ವೋ ಒಂದು ಗೊತ್ತಿಲ್ಲ ಕಣೋ. ನೋಡು, ನೀನು ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಡ ರಾಜೇಶ. ನಾನು ನಿನ್ನ ಹತ್ರ ಒಂದು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ನೀನೀಗ ದೇವರಾಗಿದ್ದೀಯ ಅಲ್ವಾ? ಮಾವನ ಮನ್ಸೊಳಗೆ ಹೋಗಿ ಹೇಗಾದ್ರೂ ಮಾಡೋರು ಮನ್ಸನ್ನ ಬದಲಾಯಿಸೋ. ನಾನು ಮತ್ತೆ ಆ ಮನೆಗೆ ಹೋಗ್ಬೇಕು ರಾಜೇಶ.